ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಪರಮ ಸತ್ಪುರುಷಾರ್ಥರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಗೈವರಿಗಿಟ್ಟಪನು ತನ್ನ. ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತತಿ ಶೀಘ್ರದಿಂದಲಿ ಸುರಪತನಯ ಸುಯೋಧನರಿಗಿಟ್ಟಂತೆ ಕೊಡುತಿಪ್ಪ. ನಿನ್ನೆ ಈ ಪದ್ಯವನ್ನು ಚಿಂತನೆ ಮಾಡುತ್ತಾ ಇದ್ದೆವು. ಭಗವಂತ ಮೋಕ್ಷಪ್ರದ, ಅವನಲ್ಲದೆ ಇನ್ನೊಬ್ಬರು ಮೋಕ್ಷ ಕೊಡಲಾರರು ಎನ್ನುವರಾಗಿ ಅವನನ್ನು ತಿಳಿದು ರಮಾಬ್ರಹ್ಮಾದಿ ದೇವತೆಗಳಿಗೂ ಜ್ಞಾನಪ್ರದನಾಗಿದ್ದಾನೆ ಅಂತ ಭಾವಿಸಿ ಯಾರು ಆದರದಿಂದ ಭಕ್ತಿಯಿಂದ ಅವನನ್ನು ಉಪಾಸನೆ ಮಾಡುತ್ತಾ ಇದ್ದಾರೋ ಅಂಥವರಿಗೆ ಅವನು ತನ್ನನ್ನೇ ತಾನು ಕೊಟ್ಟುಕೊಡ್ತಾನೆ ಅನ್ನುವ ಅಭಿಪ್ರಾಯವನ್ನು ಮೊದಲಿನ 3 ಸಾರುಗಳಲ್ಲಿ ನಾವು ನೋಡಿದೆವು. ಭಕ್ತಿಯಿಂದ ಉಪಾಸನೆ ಮಾಡಬೇಕು. ಭಕ್ತಿಯಿಂದ ಉಪಾಸನೆ ಮಾಡಬೇಕನ್ನುವಲ್ಲಿಯೂ ಕೂಡ ಜಗನ್ನಾಥದಾಸರಂತಾರೆ ಬರೀ ಉಪಾಸನೆ ಅನ್ನಲ್ಲವರು, ಸದುಪಾಸನೆಯ ಗೈಬರಿಗೆ ಅಂತಾನೆ. ಉಪಾಸನೆಯೂ ಕೂಡ ಸದುಪಾಸನೆ ಆಗಬೇಕು. ದುಷ್ಟ ಉಪಾಸನೆ ಆದರೆ ಭಗವಂತ ದೊರೆಯೋದಿಲ್ಲ. ಉಪಾಸನೆಯಲ್ಲೂ ದುಷ್ಟತನ ಉಂಟೋ ಅಂತ ಒಮ್ಮೆ ಅನ್ನಿಸ್ತದೆ. ಹೌದು, ದುಷ್ಟತನದಲ್ಲಿಯೂ ಉಪಾಸನೆ ಮಾಡಲಿಕ್ಕೆ ಬರ್ತದೆ. ಅಂತಹ ಉಪಾಸನೆ ಮಾಡಿದವರನ್ನು ನಾವು ನೋಡ್ಬೋದು. ಪುರಾಣ ಪ್ರಪಂಚದಲ್ಲಿ ನೋಡ್ತೇವೆ. ಹಿರಣ್ಯಕಶಿಪು 10,000 ವರ್ಷಗಳ ಕಾಲ ಬ್ರಹ್ಮದೇವರನ್ನು ಕುರಿತು ಅದ್ಭುತವಾದ ಉಪಾಸನೆಯನ್ನು ಮಾಡಿದ. ಅಷ್ಟು ದೊಡ್ಡ ಅಂತಹ ಉಪಾಸನೆಯನ್ನು ಹಿಂದೆ ಯಾರು ಮಾಡಿಲ್ಲ, ಮುಂದೆ ಯಾರು ಮಾಡಲಿಕ್ಕಿಲ್ಲ ಅಂತಾರಂಥ ಅದ್ಭುತವಾದ ಉಪಾಸನೆ ಅವನದು. 10,000 ವರ್ಷಗಳ ಕಾಲ ಅವನ ಮೈಮೇಲಿನ ಚರ್ಮ, ಮಾಂಸ, ರಕ್ತ ಎಲ್ಲ ಗೆದ್ದಲು ತಿಂದುಬಿಟ್ಟಿತು, ಇರುವೆಗಳು ತಿಂದು ಹಾಕಿಬಿಟ್ಟಿತು. ಬರೀ ಅಸ್ಥಿಪಂಜರ ನಿಂತಿದ್ದ. ಅಷ್ಟು ಅದ್ಭುತವಾದ ಉಪಾಸನೆಯನ್ನು ಅವನು ಮಾಡಿದ್ದು. ಆದರೆ ಉದ್ದೇಶ ಕೆಟ್ಟದಾಗಿತ್ತು. ಆದ್ದರಿಂದ ಅದು ಉಪಾಸನೆ ಆಯಿತೇ ಹೊರತು ಸದುಪಾಸನೆ ಆಗಲಿಲ್ಲ. ಹಾಗಾಗಿ ಅವನಿಗೆ ಮೋಕ್ಷ ಸಿಗಲಿಲ್ಲ. ಅವನು ಬಯಸಿದ್ದು ನಾನು ಎಲ್ಲರನ್ನು ಸಾಯಿಸಬೇಕು, ನನ್ನನ್ನು ಯಾರೂ ಸಾಯಿಸಬಾರದು. ಹೇಗಿದೆ ನೋಡ್ರಿ. ಇಂಥ ಒಂದು ವಿಚಿತ್ರವಾದ ವರವನ್ನು ಕೇಳ್ತಾನೆ. ಲೋಕಕಂಟಕನಾಗ್ತಾನೆ. ಇದೇ ರೀತಿ ರಾವಣ, ಕುಂಭಕರ್ಣ, ಹೀಗೆ ಅನೇಕ ಜನ ದೈತ್ಯರು, ರಾಕ್ಷಸರು ಉಪಾಸನೆ ಮಾಡಿದ್ದುಂಟು. ಬಹಳ ಕಠಿಣವಾದ ಉಪಾಸನೆ ನಿರಂತರ ಮಾಡಿದ್ದುಂಟು. ಆದರೆ ಅದು ಸದುಪಾಸನೆ ಆಗಲಿಲ್ಲ, ದುರುಪಾಸನೆ ಆಯಿತು. ಕಾರಣ ಅವರಿಗೆ ಅಂತಹ ಮೋಕ್ಷ ಪದವಿ ಪ್ರಾಪ್ತ ಆಗಲಿಲ್ಲ. ಅದರಿಂದ ಭಗವಂತನನ್ನು ಚೆನ್ನಾಗಿ ತಿಳಿದು ಚೆನ್ನಾಗಿ ಉಪಾಸನೆ, ಒಳ್ಳೆಯ ಉದ್ದೇಶದಿಂದ ನನಗೆ ನೀನು ಬೇಕು, ನೀನಲ್ಲದೆ ಮತ್ಯಾವುದು ನನಗೆ ಬೇಡ ಅನ್ನುವ ರೀತಿಯಲ್ಲಿ ಅವನನ್ನು ಉಪಾಸನೆ ಮಾಡಿದಾಗ ಮಾತ್ರ ಭಗವಂತ ನಮಗೆ ದೊರೆತು ಸತ್ಪುರುಷಾರ್ಥವನ್ನು ಕೊಡ್ತಾನೆ. ಸತ್ಪುರುಷಾರ್ಥ ಅಂತಾರೆ ಮೋಕ್ಷಕ್ಕೆ. ಅವನು ಕೊಡುವ, ಜ್ಞಾನಿಗಳಿಗೆ ಅವನು ಕೊಡುವ ಪುರುಷಾರ್ಥ ಸತ್ಪುರುಷಾರ್ಥ. ಮತ್ತು ಸತ್ಪುರುಷಾರ್ಥ ಅಸತ್ಪುರುಷಾರ್ಥ ಅಂತಲೂ ಉಂಟು, ಅಂದರೆ ಉಂಟು ಅಂತ ಶಾಸ್ತ್ರಕಾರರು. ಸತ್ಪುರುಷಾರ್ಥ, ಅಸತ್ಪುರುಷಾರ್ಥ. ಪುರುಷಾರ್ಥ ಅಂದರೆ ಮೋಕ್ಷ, ನಾವು ಅರ್ಥ ನೋಡಿದ್ದು ಅಲ್ಲವಾ. ಮೋಕ್ಷದಲ್ಲಿಯೂ ಅಸತ್ ಮೋಕ್ಷ ಅಂತ ಉಂಟು ಅಂದರೆ ಉಂಟು. ಮೋಕ್ಷ 2 ವಿಧವಾಗಿರತಕ್ಕಂಥದ್ದು. ಭಗವಂತನನ್ನು ಭಕ್ತಿಯಿಂದ ಆರಾಧನೆ ಮಾಡಿ ಉಪಾಸನೆ ಮಾಡಿ ಪಡೆಯತಕ್ಕಂತಹ ಮೋಕ್ಷ ಒಂದು, ಅದು ಸತ್ಪುರುಷಾರ್ಥ. ಭಗವಂತನನ್ನು ದ್ವೇಷ ಮಾಡಿ ಒಂದು ರೀತಿ ಮೋಕ್ಷ ಪಡೆಯೋದು, ಅಂಧನ್ ತಮಸ್ಸಿಗೆ ಹೋಗೋದು, ಇದೊಂದು ಥರದ ಮೋಕ್ಷ. ಇಲ್ಲಿ ಹೋದವರು ವಾಪಸ್ ಬರಲ್ಲ, ಅಲ್ಲಿ ಹೋದವರು ವಾಪಸ್ ಬರಲ್ಲ, ಕಾಯಿಮಲ್ಲೇ ಇದ್ಬಿಡೋದು. ಮೋಕ್ಷದಲ್ಲಿ 2 ವಿಧ. ಆದ್ದರಿಂದ ಭಗವಂತನನ್ನು ಭಕ್ತಿಯಿಂದ ಆರಾಧನೆ ಮಾಡಿ ಪಡೆದ ಮೋಕ್ಷ ಅದು ಸುಖ ಸ್ವರೂಪ. ಭಗವಂತನನ್ನು ದ್ವೇಷ ಮಾಡಿ ಸಂಸಾರದಿಂದ ಮೋಕ್ಷ ಹೊಂದಿ ಅಂಧನ್ ತಮಸ್ಸಿನಲ್ಲಿರೋದು ಅದು ದುಃಖ ಸ್ವರೂಪ. ಅದರಿಂದ ಅಸತ್ಪುರುಷಾರ್ಥ ಅದು. ಅದರಿಂದ ಭಗವಂತ ಜ್ಞಾನಿಗಳಿಗೆ, ಸದುಪಾಸಕರಿಗೆ ಕೊಡತಕ್ಕಂತಹ ಪುರುಷಾರ್ಥ ಮೋಕ್ಷ ಎಂಥದ್ದು ಅಂದರೆ ಸತ್ಪುರುಷಾರ್ಥ ಅಂತಾರೆ. ಸುಖಸ್ವರೂಪವಾದ ಮೋಕ್ಷವನ್ನು ಭಗವಂತ
ಅನುಗ್ರಹಿಸತಕ್ಕಂಥವನಾಗ್ತಾನೆ. ಆದ್ದರಿಂದ ಹೀಗೆ ಅವನನ್ನು ತಿಳಿದು ರಮಾ ಬ್ರಹ್ಮಾದಿ ದೇವತೆಗಳಿಗೂ ಜ್ಞಾನಪ್ರದಾನವರಾಗಿ ಭಾವಿಸಿ ಅಂತಹ ಜ್ಞಾನವನ್ನು ನಮಗೂ ಕರುಣಿಸಿ ನೀನು ಪ್ರೀತನಾಗಿ ಅಂತಹ ಮೋಕ್ಷಪ್ರದನಾಗುವಂಥ ಯಾರು ಭಕ್ತಿಯಿಂದ ಅವನನ್ನು ಉಪಾಸನೆ ಮಾಡ್ತಾರೋ, ಬೇರೆ ಯಾವುದನ್ನೂ ಬಯಸದೆ ಅವನನ್ನು ಬಯಸಿ ಉಪಾಸನೆ ಮಾಡ್ತಾರೋ ಅಂಥವರಿಗೆ ತನ್ನನ್ನೇ ತಾನು ಕೊಟ್ಟುಕೊಡ್ತಾನೆ. ಇದನ್ನು ಬಿಟ್ಟು ಪುರುಷಾರ್ಥಗಳಲ್ಲಿ ಬೇರೆ ಧರ್ಮ ಅರ್ಥ ಕಾಮಗಳನ್ನು ಕಾಮಿಸುವವರಿಗೆ ಮರೆದು ಮರೆದು ಆ ಅನ್ವಯ ಹಾಗೆ ಮಾಡ್ಕೋಬೇಕು. ಗೈವರಿಗೆ ಇಟ್ಟಪ್ಪನೂ ತನ್ನ ಅಂತ ಒಂದು ಅರ್ಥದಲ್ಲಿ ತನ್ನನ್ನೇ ತಾನು ಕೊಟ್ಟುಕೊಡ್ತಾನೆ ಅನ್ನುವ ಅರ್ಥವನ್ನು ನೋಡಿದ್ವಿ. ಈಗ ಮುಂದಿನ ಶಬ್ದಕ್ಕೆ ಅನ್ವಯ ಮಾಡಿಕೊಳ್ಳುವಾಗ ತನ್ನ ಮರೆದು ಭಗವಂತನನ್ನು ಈ ರೀತಿಯಾಗಿ ತಿಳಿಯದೆ ಭಗವಂತನನ್ನು ಬಿಟ್ಟು ಧರ್ಮ ಅರ್ಥಗಳ ಕಾಮಿಸುವವರಿಗೆ, ಧರ್ಮ ಅರ್ಥ ಕಾಮಗಳನ್ನು ಬಯಸುವವರಿಗೆ ಅವರಿಗೆ ನಗುತ್ತಾ ಅತಿ ಶೀಘ್ರದಿಂದಲೇ ಬೇಗ ಫಲಗಳನ್ನು ಕೊಟ್ಬಿಡ್ತಾನೆ. ಮೋಕ್ಷ ಅಷ್ಟು ಸುಲಭಕ್ಕೆ ಸಿಗೋದಲ್ಲ. ಉಳಿದ ಧರ್ಮಾರ್ಥಗಳನ್ನು ಬಯಸಿದರೆ ಭಗವಂತ ನಕೋತೆ ಕೊಡ್ತಾನಂತೆ. ಮೋಕ್ಷವನ್ನು ಸಿಟ್ಟಿಲೆ ಕೊಡ್ತಾನಂತಲ್ಲ, ಸುಲಭವಾಗಿ ಕೊಡೋದಿಲ್ಲ ಅನ್ನುವ ಅರ್ಥದಲ್ಲಿ ನಗುತ್ತಾನಂತೆ. ನಗೆಗೂ ಬರುತ್ತಿದೆ ಎನಗೆ ಅಂತ ಪುರಂದರದಾಸರು ಹಾಡಿದ್ದಲ್ಲ, ಇದೇ ಅರ್ಥದಲ್ಲಿ. ಇಷ್ಟೆಲ್ಲ ನಾನು ಮೋಕ್ಷಾದಿ ಸುಖವನ್ನು ಕೊಡ್ತೇನೆ, ನಿತ್ಯ ಸುಖ ಶಾಶ್ವತ ಸುಖರೂಪವಾದ ಮೋಕ್ಷವನ್ನು ಕೊಡ್ತೇನೆ ಅಂದರೆ ಅದು ಬೇಡ, ನನಗೆ ತಾತ್ಕಾಲಿಕವಾದ ವೈಷಯಿಕವಾದ ದುಃಖ ಮಿಶ್ರವಾದ ಸುಖವನ್ನು ಇವರು ಬಯಸ್ತಾ ಇದ್ದಾರಲ್ಲಪ್ಪ ಅಂತ ಭಗವಂತ ನಗುತ್ತಾನಂತೆ ಆ ಚೇತನರನ್ನು ನೋಡಿ. ನಗುತ್ತಾ ಅತಿ ಶೀಘ್ರದಿಂದಲೇ ಆ ಲೌಕಿಕವಾದ ಕಾಮನೆಗಳನ್ನು ಶೀಘ್ರವಾಗಿ ಕೊಡ್ತಾನೆ, ತಡ ಇಲ್ಲ. ಯಾಕೆ ಕೊಡ್ತಾನೆ ನಗುತ್ತಾ ಅತಿ ಶೀಘ್ರದಿಂದಲೇ ಅನ್ನುವಲ್ಲಿ ಒಂದು ದೃಷ್ಟಾಂತವನ್ನು ಹೇಳ್ತಾರೆ. ಸುರಪತನಯ ಸುಯೋಧನರಿಗಿಟ್ಟಂತೆ ಕೊಡುತ್ತಿಪ್ಪ ಅಂತ. ಮಹಾಭಾರತ ಯುದ್ಧ ನಿರ್ಣಯವಾಗಿದೆ. ಪಾಂಡವರಿಗೂ ಕೌರವರಿಗೂ 18 ದಿನದ ಯುದ್ಧ. ಏನು ನಿರ್ಣಯವಾಗಬೇಕು, ರಾಜ್ಯ ಯಾರಿಗೆ ಅನ್ನುವುದು 18 ದಿನದಲ್ಲಿ ನಿರ್ಣಯ. ಪಾಂಡವರಿಗೋ ರಾಜ್ಯ, ಕೌರವರಿಗೋ ಇದು 18 ದಿನದಲ್ಲಿ ನಿರ್ಣಯ ಆಗಬೇಕು ಅನ್ನುವಂತೆ ಯುದ್ಧ ನಿರ್ಣಯವಾಗಿದೆ. ಹಾಗಾಗಿ ತಮ್ಮ ತಮ್ಮ ಸೈನ್ಯವನ್ನು ಬಲಪಡಿಸಿಕೊಳ್ತಾ ಇದ್ದಾರೆ. ದುರ್ಯೋಧನ ಯಾದವರ ಸಹಾಯ ಪಡಿಬೇಕು. ಆದ್ದರಿಂದ ಯಾದವರಲ್ಲಿಯೇ ಯದುಕುಲ ಶ್ರೇಷ್ಠನಾದ ಕೃಷ್ಣನನ್ನು ಭೇಟಿಯಾಗಬೇಕು. ಕೃಷ್ಣನಿಂದ ಪಾಂಡವರಿಗಿಂತ ಮೊದಲು ನಾನು ಹೋಗಿ ಯಾದವ ಬಲವನ್ನು ನನ್ನ ಸೈನ್ಯಕ್ಕೆ ಸೇರಿಸಿಕೊಳ್ಳಬೇಕು ಅನ್ನುವ ಬಯಕೆಯಿಂದ ತಾನು ದ್ವಾರಕೆಗೆ ಬಂದಿದ್ದಾನೆ ದುರ್ಯೋಧನ. ಕೃಷ್ಣ ಸರ್ವಜ್ಞ ಶಿಖಾಮಣಿ. ದುರ್ಯೋಧನ ಬರುವಾಗ ತಾನು ನಿದ್ರೆ ಮಾಡುವಂತೆ ನಟಿಸಿಬಿಟ್ಟಿದ್ದಾನೆ. ಅವನಿಗೆ ನಿದ್ರೆ ಉಂಟೋ? ನಿದ್ರೆ ಇಲ್ಲ ಅವನಿಗೆ. ಆದರೂ ಲೋಕದೃಷ್ಟಿಯಂತೆ ದುರ್ಯೋಧನ ಬರುವಾಗ ಅಯ್ಯೋ ಕೃಷ್ಣ ಮಲಗಿದ್ದಾನೆ, ಎದ್ದ ನಂತರ ಮಾತನಾಡಿಸಿದರೆ ಆಯಿತು ಅಂತ ಕೃಷ್ಣ ಮಲಗಿದಾಗ ಅವನ ಆ ತಲ್ಪದ ತಲೆಯ ಭಾಗದಲ್ಲಿ ಒಂದು ಆಸನ ಇತ್ತು. ತಾನು ಕುರುಕುಲ ಚಕ್ರವರ್ತಿ, ನಾನ್ಯಾಕೆ ಪಾದದ ಕಡೆ ಕೊಡಬೇಕು ಅಂತ ಆತ್ಮಾಭಿಮಾನದಿಂದ ಕೃಷ್ಣನ ತಲೆಯ ಭಾಗದಲ್ಲಿ ಹೋಗಿ ಕುತ್ಕೋತಾನೆ ದುರ್ಯೋಧನ. ಸ್ವಲ್ಪ ಹೊತ್ತಾಗಿರ್ತದೆ. ಪಾಂಡವರ ಕಡೆಯಿಂದ ಅರ್ಜುನ ಕೃಷ್ಣನ ಸಹಾಯ ಕೇಳಬೇಕು ಅಂತ ಬರ್ತಾನೆ. ಬಂದು ಅವನಿಗೆ ಕೃಷ್ಣನಿಗೆ ನಮಸ್ಕರಿಸಿ ವಿಧೇಯನಾಗಿ ಕೃಷ್ಣನ ಪಾದದ ಹತ್ತಿರ ಇದ್ದ ಆಸನದಲ್ಲಿ ತಾನು ಕುತ್ಕೊಳ್ತಾನೆ. ಹೀಗೆ ಇಬ್ಬರೂ ಸಹಾಯ ಕೇಳಲಿಕ್ಕೆ ಬಂದಿದ್ದಾರೆ. ಆಗ ಕೃಷ್ಣ ಎದ್ದಂತೆ ನಟಿಸಿದ. ಎದ್ದು ಕೂಟ. ಏಳುವಾಗ ಹಿಂದೆ ಇದ್ದ ದುರ್ಯೋಧನ ಅವನಿಗೆ ಕಾಣಲಿಲ್ಲ. ಮುಂದೆ ಇದ್ದ ಅರ್ಜುನನನ್ನು ಕಂಡು ಯೋಗಕ್ಷೇಮ ವಿಚಾರ ಮಾಡಿದ ಕೃಷ್ಣ, ಅರ್ಜುನ ಯಾವಾಗ ಬಂದು, ಏನು ವಿಶೇಷ ಬಂದದ್ದು ಅಂತ ಅರ್ಜುನನನ್ನು ಮಾತನಾಡಿಸ್ತಾನೆ. ದುರ್ಯೋಧನನಿಗೆ ಕೋಪ. ಮೊದಲು ಬಂದದ್ದು ನಾನು, ನನ್ನನ್ನು ಮಾತನಾಡಿಸಿದೆ, ಅರ್ಜುನನನ್ನು ಮಾತನಾಡಿಸ್ತಾ ಇದ್ದಾರಲ್ಲಿ ಕೃಷ್ಣ ಅಂತ ಹಿಂದೆ ಕುಳಿತ ದುರ್ಯೋಧನ, ಕೃಷ್ಣ ನಾನು ಮೊದಲು ಬಂದದ್ದು ಹೇಳಿದ. ಆಗ ಗೊತ್ತಿಲ್ಲದಂತೆ ತಿರುಗಿ ನೋಡಿ, ಓ ದುರ್ಯೋಧನನೂ ಬಂದಿದ್ದಾನೆ, ಏನು ಇಬ್ಬರು ಒಟ್ಟಿಗೆ ಬಂದುಬಿಟ್ಟಿದ್ದೀರಿ, ಏನು ವಿಶೇಷ? ಇಬ್ಬರೂ ಹೇಳಿದರು, ಮಹಾಭಾರತ ಯುದ್ಧ ನಿರ್ಣಯವಾಗಿದೆ, ಪಾಂಡವರಿಗೂ ಕೌರವರಿಗೂ. ಹಾಗಾಗಿ ನಿನ್ನ ಸಹಾಯ ಬಯಸಿ ಬಂದಿದ್ದೇವೆ, ನಮಗೆ ಸಹಾಯ ಮಾಡಬೇಕು. ಇಬ್ಬರದು ಒಂದೇ ಮಾತು, ನಮಗೆ ಸಹಾಯ ಮಾಡಬೇಕು. ಕೃಷ್ಣ ಅಂದ, ಇಬ್ಬರೂ ಬಂದಿದ್ದೀರಿ ಒಟ್ಟಿಗೆ, ಇಬ್ಬರಿಗೂ ನಾನು ಒಮ್ಮೆಲೆ ಸಹಾಯ ಹಾಗೆ ಮಾಡಬೇಕು. ಕಾರಣ ನಿಮ್ಮ ಮುಂದೆ ಒಂದು ವಿಷಯ ಇಡ್ತೇನೆ, ಮುಂದೆ ನೀವು ಹೇಗೆ ನಿರ್ಣಯಿಸ್ತೀರೋ ಹಾಗೆ ಆಗಬಹುದು. ಕೃಷ್ಣ ಅಂದ,
ಯಾವ ಆಯುಧವನ್ನು ಹಿಡಿಯದ ಯುದ್ಧ ಮಾಡದ ಕೃಷ್ಣ ಒಂದು ಕಡೆಗೆ, ಕೃಷ್ಣನ ನಾರಾಯಣಿ ಸೈನ್ಯ ಅಂತ 10 ಲಕ್ಷ ಜನ ಆಯುಧಧಾರಿಗಳಾಗಿರತಕ್ಕಂತಹ 10 ಲಕ್ಷ ಜನ ಯೋಧರ ಪಡೆ ಒಂದು ಕಡೆಗೆ, ಆಯುಧ ಹಿಡಿಯದ ಕೃಷ್ಣ ಒಂದು ಕಡೆಗೆ, ಆಯುಧಧಾರಿಗಳಾದ 10 ಲಕ್ಷ ಜನರ ಸೈನ್ಯ ಒಂದು ಕಡೆಗೆ. ಇದರಲ್ಲಿ ಯಾವುದು ಬೇಕೋ ಅದನ್ನು ಆರಿಸಿಕೊಳ್ಳೋದು. ಆರಿಸಿಕೊಳ್ಳುವ ವಿಚಾರದಲ್ಲಿ ದುರ್ಯೋಧನ, ನೀನು ಮೊದಲು ಬಂದಿದ್ದರೂ ಕೂಡ ನಾನು ಮೊದಲು ನೋಡಿದ್ದು ಅರ್ಜುನನನ್ನು, ಹಾಗಾಗಿ ಅರ್ಜುನನಿಗೆ ಆರಿಸಿಕೊಳ್ಳುವ ವಿಚಾರವನ್ನು ನಾನು ಹೇಳ್ತೇನೆ ಅಂತ ಹೇಳಿದಾಗ ಅರ್ಜುನ ಅಂದ, ಕೃಷ್ಣ ನೀನಲ್ಲದೆ ನನಗೆ ಬೇರೆ ಬೇಡ, ಆಯುಧ ಹಿಡಿಯಬೇಡ, ಯುದ್ಧ ಮಾಡಬೇಡ, ನೀನು ನನಗೆ ಇದ್ದರೆ ಸಾಕು, ನಮ್ಮ ಪಕ್ಷದಲ್ಲಿ ನೀನಿರು ಅಂತ ಕೃಷ್ಣನನ್ನೇ ಬಯಸ್ತಾನೆ ಅರ್ಜುನ. ದುರ್ಯೋಧನ ಅಂದುಕೊಂಡ ಅವನಲ್ಲಿ ಸೈನ್ಯ ಕೇಳಿಬಿಡ್ತಾನೋ ಅಂತ ಗಾಬರಿ ಆಗಿದ್ದ. ದುರ್ಯೋಧನ ನಾನು ಗೆದ್ದೆ ಅನ್ನುವಂತೆ, ಕೃಷ್ಣ ನನಗೆ ಸೈನ್ಯ ಸಾಕು, ಆಯುಧ ಹಿಡಿಯದ ನಿನ್ನನ್ನು ತಗೊಂಡು ನಾನೇನು ಮಾಡಲಿ, ನಿನ್ನ ಆಯುಧಧಾರಿಗಳಾದ 10 ಲಕ್ಷದ ಸೈನ್ಯ ನನಗಿದ್ದರೆ ಸಾಕು ಅಂತ ದುರ್ಯೋಧನ ಬಯಸ್ತಾನೆ. ಕೃಷ್ಣ ನಗುತ್ತಾ ಅತಿ ಶೀಘ್ರದಿಂದಲೇ ನಗುತ್ತಾ ಅವರಿಬ್ಬರು ಏನು ಬಯಸಿದರೋ ಅದನ್ನು ಕೊಟ್ಟ. ಆಯುಧಧಾರಿಯಾಗದ ನಾನು ಪಾಂಡವರ ಕಡೆಗಿರ್ತೇನೆ, ನನ್ನ ಆಯುಧಧಾರಿಗಳಾದ 10 ಲಕ್ಷ ಸೈನ್ಯ, ನಾರಾಯಣಿ ಸೈನ್ಯ, ಅದು ದುರ್ಯೋಧನಕ್ಕೆ ಕೊಡ್ತೇನೆ ಅಂತ ಕೊಟ್ಟ. ಆದರೆ ಸೈನ್ಯವನ್ನೂ ಕೊಟ್ಟ, ಸೈನ್ಯವನ್ನೂ ನಾಶ ಮಾಡಿದ, ದುರ್ಯೋಧನನನ್ನು ನಾಶ ಮಾಡಿದ. ಯಾವ ಆಯುಧ ಹಿಡಿಯದೆ ತಾನು ಪಾಂಡವರ ಕಡೆಯಲ್ಲಿ ನಿಂತು ಯುದ್ಧವನ್ನೂ ಮಾಡದೆ ಅವರಲ್ಲಿ ನಿಂತು ತಾನೇ ಯುದ್ಧ ಮಾಡಿ ಅವರಿಗೆ ಜಯವನ್ನು ಕೊಟ್ಟ, ರಾಜ್ಯವನ್ನೂ ಕೊಟ್ಟ. ಹೀಗೆ ಕೃಷ್ಣ ನೀನೇ ಬೇಕು ಅಂತ ಬಯಸಿದ ಅರ್ಜುನನಿಗೆ ತನ್ನನ್ನೂ ಕೊಟ್ಟುಕೊಳ್ಳುವುದರ ಜೊತೆಯಲ್ಲಿ ರಾಜ್ಯವನ್ನೂ ಕೊಟ್ಟ. ಹೇಗೋ ಹಾಗೆ ನೀನಲ್ಲದೆ ಐಹಿಕ ಯಾವ ಸುಖಗಳು ನನಗೆ ಬೇಡ, ಧರ್ಮಾರ್ಥಗಳು ನನಗೆ ಬೇಡ, ನೀನು ಬೇಕು ಅಂತ ಬಯಸಿದವರಿಗೆ ತನ್ನನ್ನೇ ತಾನು ಕೊಟ್ಟುಕೊಳ್ತಾನೆ. ಇನ್ನು ಲೌಕಿಕವಾದ ಧರ್ಮಾರ್ಥಗಳನ್ನು ಬಯಸಿದರೆ ಬೇಗ ಕೊಟ್ಟು ಅವರಿಂದ ದೂರ ಆಗ್ತಾನೆ. ಅದರಿಂದ ಭಗವಂತನಲ್ಲಿ ಯಾವುದನ್ನು ಬಯಸತಕ್ಕದ್ದಲ್ಲ, ನನಗೆ ಯಾವುದು ಹಿತವೋ ಅದನ್ನು ನೀನೇ ಕೊಡು, ನನಗೆ ನೀನು ಬೇಕು ಅಂತ ಅವನ ರಕ್ಷಣೆಯನ್ನು, ಅವನ ಆಶ್ರಯವನ್ನು ನಾವು ಪಡೆದರೆ, ಅದನ್ನು ನಾವು ಬಯಸಿದರೆ, ತನ್ನ ಆಶ್ರಯದಲ್ಲಿಟ್ಟುಕೊಂಡು ನಮಗೆ ಜ್ಞಾನವನ್ನು ಕೊಟ್ಟು ಮಾಡಿಸಬೇಕಾದ ಸಾಧನೆಯನ್ನು ನಮ್ಮಿಂದ ಮಾಡಿಸಿ ಕೊಡಬೇಕಾದ ಸತ್ಪುರುಷಾರ್ಥ ರೂಪವಾಗಿರತಕ್ಕಂತಹ ಮೋಕ್ಷವನ್ನೂ ಕೊಟ್ಟು ಭಗವಂತ ನಮ್ಮನ್ನು ರಕ್ಷಣೆ ಮಾಡುವ ಪರಮ ಕರುಣಾಳು. ನಮಗೆ ಮೋಕ್ಷ ಕೊಡುವುದರಿಂದ ಅವನಿಗೆ ಯಾವ ಲಾಭ? ನೀನೇ ಬೇಕು ಅಂತ ನಾವು ಕೇಳಿದರೂ ಅಷ್ಟೇ, ನೀನು ಬೇಡ ಅಂತ ಕೇಳಿದರೂ ಅಷ್ಟೇ, ಕೃಷ್ಣನಿಗೇನು ಹಾನಿ ಇಲ್ಲ. ಕೃಷ್ಣ ನೀನು ಬೇಡ ಅಂತ ದುರ್ಯೋಧನ ಹೇಳಿದ ಆ ಕ್ಷಣಕ್ಕೆ ಕೃಷ್ಣನಿಗೇನು ಹಾನಿ ಇಲ್ಲ, ಹಾನಿ ಆದದ್ದು ದುರ್ಯೋಧನನಿಗೆ ಅಲ್ವಾ? ಹಾಗೆ ಭಗವಂತನಲ್ಲಿ ಯಾವ ಕಾಲಕ್ಕೂ ಯಾವುದನ್ನೂ ಬಯಸದೆ ನೀನು ಬೇಕು, ನೀನಲ್ಲದೆ ಮತ್ತೊಂದು ನನಗೆ ಬೇಡ ಅನ್ನುವಂತೆ ಅವನನ್ನು ಬಯಸಿದಾಗ ಭಗವಂತ ತಾನೂ ನಮಗೆ ಸಿಗುತ್ತಾನೆ, ನಮಗೇನು ಬೇಕೋ ಅದನ್ನು ಕೊಡ್ತಾನೆ. ಇದು ಈ ಪದ್ಯದ ಸಾರಾಂಶವಾಗಿರತಕ್ಕಂಥದ್ದು. ಈ ರೀತಿಯಾಗಿ ವಿಚಾರವನ್ನು ಈ ಪದ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿ ಭಗವಂತನ ಕಾರುಣ್ಯವನ್ನು ನಮಗೆ ತಿಳಿಸಿ ಹೇಳ್ತಾರೆ ಜಗನ್ನಾಥದಾಸರು. ಮಧ್ವೇಶಾರ್ಪಣಮಸ್ತು.